ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ನಿರ್ಮಲಾ. ಏನೂ ಇಲ್ಲ ಅಂದರೆ ಏನೋ ಇದೆ ಅಂತ ಅರ್ಥ. ಏನು ಹೇಳಿ? ನಿರ್ಮಲಾ, ನೀನು ನನ್ನನ್ನು ಮದುವೆ ಆಗಿರೋದ್ರಿಂದ ಸಂತೋಷವಾಗಿದೆಯಾ ತಾನೇ? ಯಾಕೆ ಹೇಗೆ ಕೇಳ್ತಿದ್ದೀರಾ? ಅದು ನಮ್ಮ ಮದುವೆಗೆ ರೈತ ಮುಖಂಡರು ಹನುಮಂತಪ್ಪ ಅವ್ರ ಹೆಂಡತಿ ಬಂದಿದ್ರಲ್ಲ. ಹಾಂ, ವೈದೇಹಿ ಅಂತ. ಅವರು ಹನುಮಂತಪ್ಪ ಅವ್ರ ಹತ್ರ ಹೇಳ್ತಾ ಇದ್ರಂತೆ, ನಿಮ್ಮ ನಿರ್ಮಲಂಗೆ ಇವ್ರಿಗಿಂತ ಎಲ್ಲ ರೀತಿಲೂ ಸರಿಯಾಗಿರೋ ಹುಡುಗ ಸಿಗ್ತಾ ಇದ್ದ, ಯಾಕಿಂತ ಹುಡುಗನ್ನ ಆರಿಸ್ಕೊಂಡ್ರು ನಿಮ್ಮ ನಿರ್ಮಲಾ ಅಂತ. ನಾನು ಕೇಳಿಸ್ಕೊಂಡೆ. ಅದರಿಂದ ನಿಮಗೆ ಬೇಜಾರಾಯ್ತಾ? ಬೇಜಾರೇನಿಲ್ಲ. ಇದನ್ನು ನಾನು ಅವರಿಂದ ಅಲ್ಲದೆ ಹೋದ್ರೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಿಮಗೆ ಬೇಜಾರಾಗಿದ್ದಕ್ಕೆ ಸಾರಿ. ನಾವಿಬ್ಬರು ಒಳ್ಳೆ ದಂಪತಿಗಳಾಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನು ತುಂಬ ಒಳ್ಳೆಯವಳು ನಿರ್ಮಲಾ. ನಿನ್ನ ಮಾತುಗಳನ್ನ ಕೇಳಿ ನಿನ್ನ ಮೇಲೆ ಪ್ರೀತಿ ಗೌರವ ಇನ್ನೂ ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ. ಓ, ಹನುಮಂತಪ್ಪ ನರಸಿಂಹೇಗೌಡರು, ನಮಸ್ಕಾರ. ಬನ್ನಿ ಒಳಗೆ. ನಿರ್ಮಲಾ ಅವರು ಇದ್ದಾರಾ? ಇದ್ದಾರೆ. ಬನ್ನಿ ಕೂತ್ಕೊಳ್ಳಿ. ನಾನು ನಿರ್ಮಲನ್ ಕರಿತೀನಿ. ಅಪ್ಪ, ಅಮ್ಮ, ಇವರು ರೈತ ಸಂಘದವರು ನಿರ್ಮಲನ್ ನೋಡಕ್ ಬಂದಿದ್ದಾರೆ. ಗೊತ್ತಲ್ಲ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನು ಬಂದಿದ್ದು? ನಿರ್ಮಲಾ ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕಿತ್ತು? ಅಲ್ಲ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೂ ನೆನ್ನೆ ತಾನೇ ನನ್ನ ಮಗನಿಗೆ ಮದುವೆ ಆಗಿದೆ. ಅವನು ರಜಾದಲ್ಲಿದ್ದಾನೆ. ನೀವು ನಿರ್ಮಲಾ ಹತ್ರ ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ನನ್ನ ಹತ್ರನೇ ಹೇಳಿಬಿಡಿ. ನಾನೇ ಅವಳಿಗೆ ತಿಳಿಸ್ತೀನಿ. ನನಗೆ ಅರ್ಥ ಆಗುತ್ತೆ ಮೇಡಮ್, ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು. ಅಮ್ಮ, ಹನುಮಂತಪ್ಪನವರೇ, ನಾನು ನಿರ್ಮಲನ್ ಕರಿತೀನಿ. ನಿರ್ಮಲಾ, ನಿರ್ಮಲಾ. ಹಾ, ಬಂದೆ. ಅಮ್ಮ, ನೀನು ಹೋಗಿ ಇವ್ರಿಗೋಸ್ಕರ ಕಾಫಿನೋ ಟೀನೋ ಏನಾರು ಮಾಡ್ಕೊಂಡು ಬಾ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ಕಾರ. ನಮಸ್ಕಾರ. ಬಾಮ್ಮ, ಕೂತ್ಕೋ, ಬಾ ಇಲ್ಲೇ. ಹೇಗಿದ್ದೀರಾ ಹನುಮಂತಪ್ಪ? ಚೆನ್ನಾಗಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿನ್ನೆ ತಾನೇ ನಿಮ್ಮ ಮದುವೆ ಆಗಿದೆ. ಇವತ್ತು ಬಂದು ನಾವು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಇದು ಎಷ್ಟು ಸರಿಯೋ ತಪ್ಪೋ ನಮಗೆ ಗೊತ್ತಿಲ್ಲ, ಆದರೆ ವಿಷಯ ತುಂಬ ಅರ್ಜೆಂಟ್ ಆಗಿದೆ. ಅದಕ್ಕೆ ನಾವು ಬರಬೇಕಾಯಿತು. ನಾನು ನಿಮ್ಮ ಮಧ್ಯೆ ಬೆಳೆದಿರೋ ಹುಡುಗಿ. ನನ್ನ ಸ್ವಭಾವ ನಿಮಗೆ ಗೊತ್ತಿಲ್ವಾ? ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಏನು ವಿಷಯ ಹೇಳಿ? ಸುಧಾಕರ್ ಗೌಡರು ಹಾಸ್ಪಿಟಲೈಸ್ ಆಗಿದ್ದಾರಂತಲ್ಲ, ಈಗ ಹೇಗಿದ್ದಾರೆ? ಅವ್ರಿಗೇನಾಗಿತ್ತು? ರಿಪೋರ್ಟ್ಗಳು ಏನು ಹೇಳುತ್ತೆ? ಮೇಡಮ್, ಆ ವಿಷಯ ಮಾತಾಡೋದಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಕುಡಿಯೋ ನೀರಿನಿಂದ ಈ ಸಮಸ್ಯೆ ಉಂಟಾಗಿದೆ. ಕುಡಿಯೋ ನೀರು ಜೊತೆ ಯಾವುದೋ ಕೆಮಿಕಲ್ ಮಿಕ್ಸ್ ಆಗಿ ದೇಹದ ಮೇಲೆ ಪರಿಣಾಮ ಉಂಟಾಗಿದೆ ಅಂತ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ.
ದಿವಾಕರ್ ಮೂರ್ತಿ ಅವ್ರ ತಂದೆ ಒಬ್ಬರೇ ಅಲ್ಲ ಹಾಸ್ಪಿಟಲೈಸ್ ಆಗಿರೋದು, ಅವ್ರ ಜೊತೆ ಇನ್ನೂ 7-8 ಜನ ಹಾಸ್ಪಿಟ್ಲ್ ಸೇರ್ಕೊಂಡಿದ್ದಾರೆ. ಹೌದಾ? ಹೇಗಾಯ್ತು ಇದೆಲ್ಲ? ಎಲ್ಲ ಚಾಬ್ರಿಯವ್ರ ಕೃಪೆ. ಚಾಬ್ರಿಯ ಸ್ನೇಹಿತರೊಬ್ರು ಇದ್ದಾರಲ್ಲ, ಬಿಸ್ನೆಸ್ ಮೆನ್ನು ಆದಿತ್ಯ ಭಟ್ನಾಗರ್ ಅಂತ, ಅವರು ಒಂದು ಕೆಮಿಕಲ್ ಫ್ಯಾಕ್ಟ್ರಿನೂ ಶುರು ಮಾಡಿದ್ರಲ್ಲ ದೇವಸಾಗರದಲ್ಲಿ. ಹೌದು. ಅದ್ರ ತ್ಯಾಜ್ಯನೆಲ್ಲ ಕುಡಿಯೋ ನೀರು ಕಾಲುವೆಗೆ ಬಿಟ್ಬಿಡ್ತಾ ಇದ್ರು. ಆ ನೀರನ್ನು ಕುಡಿದು ದನ ಕರುಗಳಿಗೆ, ನಮ್ಮ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು, ಕಾಯಿಲೆ ಕೂಡ ಬರ್ತಾ ಇತ್ತು. ಹೌದು, ಅದಕ್ಕೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಟ್ಟು ನೋಟಿಸು ಕಳಿಸಿದ್ವಲ್ಲ. ಆಗ ಆದಿತ್ಯ ಭಟ್ನಾಕರ್ ಅವರು ನಾವು ತಕ್ಷಣ ಬೇರೆ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಹೇಳಿದ್ರಲ್ಲ. ಆದರೆ ಅವ್ರ ಮಾತನ್ನು ಉಳಿಸ್ಕೊಂಡಿಲ್ಲ ಮೇಡಮ್. ಈಗ ಕುಡಿಯೋ ನೀರು ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಈ ಕುಡಿಯೋ ನೀರು ಜೊತೆ ಕೆಮಿಕಲ್ನು ಮಿಕ್ಸ್ ಮಾಡಿಬಿಟ್ರೆ ನಾವೇನು ಮಾಡೋದು ಮೇಡಮ್? ಅದಕ್ಕೆ ನೀವೇನು ಮಾಡಬೇಕು ಅಂತಿದ್ದೀರಾ? ಈಗ ಇದ್ರ ಬಗ್ಗೆ ನಾವು ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡೋಣ ಅಂತ ಇದ್ದೀವಿ. ಇಷ್ಟು ದಿವಸ ನಮಗೆ ನಿರ್ಮಲಾ ಅವರೇ ನಾಯಕಿಯಾಗಿದ್ದರು. ಈಗ ಮದುವೆ ಆಗಿದೆ ಅಂತ ಅವ್ರನ್ನ ಬಿಟ್ಟು ನಾವೇ ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡೋದು ನಮ್ಮ ಮನಸ್ಸಿಗೆ ಒಪ್ಪಲಿಲ್ಲ. ಅದಕ್ಕೆ ನಾವು ಮೇಡಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಮೇಡಮ್, ಇದರಿಂದ ನಿಮಗೇನು ಬೇಜಾರಿಲ್ಲ ತಾನೇ? ಅಯ್ಯೋ, ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ? ನಮ್ಮ ಜನಕ್ಕೆ ತೊಂದರೆ ಆಗ್ತಿದೆ ಅಂದರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ನಾನು ಖಂಡಿತ ಬರ್ತೀನಿ. ತುಂಬ ಸಂತೋಷ ನಮ್ಮ. ನೀವು ನಿಮ್ಮ ತಂದೆ ಪ್ರಭಾಕರ್ ಗೌಡ್ರ ಹೆಸರನ್ನ ಖಂಡಿತವಾಗ್ಲೂ ಉಳಿಸ್ತೀರಿ. ನಾವಿನ್ನು ಹೊರಡ್ತೀವಿ. ನೀವು ನಾಳೆ ಬೆಳಗ್ಗೆ ಮೊದಲನೇ ಬಸ್ಸಿಗೆ ದೇವಸಾಗರಕ್ಕೆ ಬಂದರೆ ಸಾಕು. ಖಂಡಿತ ಬರ್ತೀನಿ. ನಮಸ್ಕಾರ, ಬರ್ತೇನೆ. ನಮಸ್ಕಾರ. ಬರ್ತೀವಿ. ಹೋಗಿ ಬನ್ನಿ. ಮೃಣಾಲಿನಿ, ನಮ್ಮ ಸಸ್ಯ ಸಂಜೀವಿನಿ ಫ್ಯಾಕ್ಟ್ರಿದು ಹೋಲ್ಸೇಲ್ ಏಜೆನ್ಸಿ ಕಾಂಟ್ರಾಕ್ಟ್ದು ಟೆಂಡರ್ ನೋಟಿಫಿಕೇಷನ್ಸ್ ಕರೆಸಿದ್ವಲ್ಲ, ಅದ್ರದ್ದು ಬಿಡ್ಡರ್ಸ್ ಲಿಸ್ಟ್ ಬಂದಿದೆ. ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಕಳಿಸಿದ್ದಾರೆ. ಎಷ್ಟು ಜನ ಕಳಿಸಿದ್ದಾರೆ? 1500 ಜನ ಸುಮಾರು ಕಳಿಸಿರೋದು. ಅದರಲ್ಲಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕೆಲವು ಡಿಸ್ಟ್ರಿಬ್ಯೂಟರ್ಸ್ನ ಆಯ್ಕೆ ಮಾಡಿ ನಮಗೆ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ದಾರೆ. ಅದರಲ್ಲಿ 3 ಜನ ಡಿಸ್ಟ್ರಿಬ್ಯೂಟರ್ಸ್ನ ನಾನು ಫೈನಲೈಸ್ ಮಾಡಿದ್ದೀನಿ. ಯಾರ್ಯಾರು ನೋಡಿ. ಸರ್, ಏನು ಸರ್, ನಿಮ್ಮನ್ನು ನೋಡೋದಕ್ಕೆ ಚಾಬ್ರಿಯಾ ಸಾಹೇಬರು ಬಂದಿದ್ದಾರೆ ಸರ್. ವಿಷ್ಣುದೇವ್ ಚಾಪ್ರಿ ಅವರ? ಹೌದು ಸರ್. ಕಳಿಸಿ ಅವ್ರನ್ನ ಒಳಗೆ. ಸರಿ ಸರ್. ಚಾಬ್ರಿ ಅವ್ರು ಯಾಕೆ ಬಂದಿರ್ಬೋದು ಸಿದ್ಧಾಂತ್? ಬಹುಶಃ ಅಪ್ಪನ ನೋಡೋಕೆ ಬಂದಿರಬೇಕು. ನಮಸ್ಕಾರ ಸಿದ್ಧಾಂತ್. ನಮಸ್ಕಾರ ಸರ್. ನಮಸ್ಕಾರ. ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸರ್, ನಮ್ಮ ತಂದೆಯವ್ರ ಮನೇಲಿಲ್ಲ, ಯಾವುದೋ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ. ನನಗೆ ಗೊತ್ತು. ನಾನು ಅವರಿಗೆ ಫೋನ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನು ಭೇಟಿ ಮಾಡೋಣ ಅಂತಲೇ ಬಂದೆ. ನಮ್ಮಿಬ್ರನ್ನ? ಏನು ವಿಷಯ ಸರ್? ಈಗ ನಾನು ಬಂದಿರೋದು ಜನಹಿತ ಪಾರ್ಟಿ ಪೊಲಿಟಿಷಿಯನ್ ಆಗಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ. ಪೇಪರ್ನಲ್ಲಿ ನಿಮ್ಮ ಸಸ್ಯ ಸಂಜೀವಿನಿ ಪ್ರಾಡಕ್ಟ್ಸ್ದು ಟೆಂಡರ್ ನೋಟಿಫಿಕೇಷನ್ ನೋಡಿದೆ. ಇನ್ಫ್ಯಾಕ್ಟ್ ನಾನೇ ಅದಕ್ಕೆ ಬಿಡ್ ಮಾಡಬೇಕು ಅಂತ ಕೂಡ ಇದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೆ, ಟೆಂಡರ್ ಹಾಕೋಕ್ಕಾಗಿರಲಿಲ್ಲ. ಆ ವಿಚಾರವಾಗಿ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸರ್, ಸರ್, ನೀವು ನಮ್ಮ ಏಜೆನ್ಸಿ ತಗೋತೀರಾ? ನಾನು ಟೆಂಡರ್ ಬಿಡ್ ಮಾಡಿಲ್ಲ, ಆದರೆ ನಿಮ್ಮ ಸಸ್ಯ ಸಂಜೀವಿನಿ ಡ್ರಾಪ್ಸ್ದು ಹೋಲ್ಸೇಲ್ ಏಜೆನ್ಸಿನ ನಾನೇ ತಗೋಬೇಕು ಅಂತಿದ್ದೀನಿ. ಕೊಡಪ್ಪ, ನಾನು ನಿಮಗೆ ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ. ಇದು ನನ್ನ ಕೊಟೇಶನ್. ಸರ್, ಒಂದು 2 ನಿಮಿಷ ಟೈಮ್ ಬೇಕಾಗಿತ್ತು. ಶೂರ್ ಶೂರ್,
ಟೇಕ್ ಯುವರ್ ಓನ್ ಟೈಮ್. ಥ್ಯಾಂಕ್ ಯು. ಏನನ್ನಿಸ್ತು ಕೊಟೇಶನ್ ನೋಡಿ? ಕೊಟೇಶನ್ ಏನೋ ಚೆನ್ನಾಗೇ ಇದೆ. ಹಾಗಾದರೆ ಅಕ್ಸೆಪ್ಟ್ ಮಾಡ್ಬೋದಲ್ವಾ? ಮಾಡಬಹುದು, ಆದರೆ ಮಾವನವರು ಚಾಬ್ರಿ ಅವರು ಪೊಲಿಟಿಕಲ್ ರೈವಲ್ಸು. ಅದಕ್ಕೆ ಮಾವನವ್ರನ್ನೂ ಒಂದು ಮಾತು ಕೇಳ್ಬೋದಲ್ವಾ? ನೋಡಿ ಮೃಣಾಲಿನಿ, ಇದು ನಮ್ಮ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ವಿಷಯ. ಅಪ್ಪ ಮತ್ತು ಚಾಬ್ರಿ ಅವರು ಪೊಲಿಟಿಕಲ್ ರೈವಲ್ಸ್ ಇರ್ಬೋದು, ಆದರೆ ಅದು ಪಾಲಿಟಿಕ್ಸು, ಇದು ನಮ್ಮ ಬಿಸ್ನೆಸ್ಸು. ಇದಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅನ್ಕೋತೀನಿ. ನಾವು ಒಪ್ಕೊಂಡ್ಮೇಲೆ ಮಾವನವ್ರು ಏನಾದರೂ ಬೇಸರ ಮಾಡಿಕೊಂಡ್ರೆ? ಅದಕ್ಕೆ ಅಪ್ಪ ಏನಕ್ಕೆ ಬೇಸರ ಪಡ್ಕೋತಾರೆ? ಅಪ್ಪ ಯಾವತ್ತಿದ್ರೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡೋರು. ಹಾಗೆ ನೋಡೋಕ್ಕೆ ಹೋದರೆ ಚಾಬ್ರಿಯವರು ಈಗ ಇಲ್ಲಿಗೆ ಬಂದಿರೋದು ಒಬ್ಬ ಬಿಸ್ನೆಸ್ಮನ್ ಆಗಿ, ಪೊಲಿಟಿಷಿಯನ್ ಆಗಲ್ಲ. ಅವ್ರೇನಾದರೂ ಫಾರ್ಮಲಾಗಿ ಬಿಡ್ ಮಾಡಿದರೆ ನಾವು ಈ ಕಾಂಟ್ರ್ಯಾಕ್ಟ್ನ ಅವ್ರಿಗೆ ಕೊಡ್ತಿದ್ವಿ. ಆದರೆ ಅವರು ಫಾರ್ಮಲಾಗಿ ಬಿಡ್ ಮಾಡಿಲ್ಲ, ಪರ್ಸ್ನಲಾಗಿ ಬಂದು ಕೊಟೇಶನ್ ಕೊಟ್ಟಿದ್ದಾರೆ. ನಾವೇನಾದರೂ ಅವ್ರ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇಂಥ ಒಳ್ಳೆ ಅವಕಾಶನ ಕಳ್ಕೊಂಡು ಹಾಗಾಗುತ್ತೆ. ಸರಿ, ಹಾಗಾದರೆ ಮಾವನವ್ರಿಗೆ ಇದರಿಂದ ಬೇಸರ ಆಗೋದಿಲ್ಲ ಅನ್ನೋದಾದರೆ ಈ ಏಜೆನ್ಸಿನ ಚಾಬ್ರಿ ಅವ್ರಿಗೆ ಕಣ್ಮುಚ್ಕೊಂಡು ಕೊಡಬಹುದು. ಸರಿ ಬನ್ನಿ, ಹಾಗಿದ್ರೆ ಚಾಬ್ರಿ ಅವ್ರು ಕಾಯ್ತಿರ್ತಾರೆ, ಒಪ್ಪಿಗೆ ಅಂತ ಹೇಳ್ಬೇಡ. ಸಾರಿ ಸರ್, ತುಂಬ ಹೊತ್ತು ಕಾಯಿಸ್ಬಿಟ್ಟು. ಇಟ್ಸ್ ಓಕೆ. ಏನು ಡಿಸೈಡ್ ಮಾಡಿದ್ರಿ? ಸರ್, ನಮ್ಮ ಕಂಪನಿ ಟೆಂಡರ್ನ ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ವೆರಿ ಗುಡ್. ನಿಮ್ಮ ಕಂಪನಿ ಬಗ್ಗೆ ಭಾಳಷ್ಟು ಕೇಳಿದ್ದೆ. ಈಗ ನನಗೆ ಟೆಂಡರ್ ಸಿಗ್ತಾ ಇರೋದು ಭಾಳ ಸಂತೋಷ ಆಗ್ತಾಯಿದೆ. ಸರ್, ಇದು ನಮ್ಮ ಕಂಪನಿಗೂ ಸಂತೋಷದ ವಿಚಾರನೇ ಸರ್. ಒಂದು ನಿಮಿಷ, ಆ ಸೂಟ್ ಕಿಸ್ಕೊಂಡು. ಏನಿದು? ಇದರಲ್ಲಿ 20 ಕೋಟಿ ಇದೆ. ಇಟ್ಸ್ ಜಸ್ಟ್ ಎ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್. $20 crores ಸರ್, ಇದನ್ನು ನಾವು ತೊಗೊಳಕ್ಕಾಗಲ್ಲ, ದಯವಿಟ್ಟು ವಾಪಸ್ ತೊಗೊಳ್ಳಿ. ಅಯ್ಯೋ, ನಾನು ನಿಮಗೆ ಲಂಚ ಕೊಡ್ತಾ ಇಲ್ಲ ಮಿಸ್ಟರ್ ಸಿದ್ಧಾಂತ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನನಗೆ ಯಾವುದೇ ಟೆಂಡರ್ ಬಂದರೂ ಟೆಂಡರ್ ಕೊಟ್ಟವ್ರಿಗೆ ಒಂದು ಸ್ಮಾಲ್ ಅಮೌಂಟ್ನ ಗಿಫ್ಟ್ ಅಂತ ಕೊಡ್ತೀನಿ. ಇದು ನನ್ನ ಪ್ರಿನ್ಸಿಪಲ್. ಸರ್, ನಾವು ನಿಮಗೆ ನಮ್ಮ ಕಂಪನಿ ಟೆಂಡರ್ ಕೊಡ್ತಿರೋದು ನಿಮ್ಮ ಕೊಟೇಶನ್ನ ನೋಡಿ. ನಿಮ್ಮ ಜಾಗದಲ್ಲಿ ಇಂಥ ಕೊಟೇಶನ್ನ ಯಾರೇ ಕೊಟ್ಟಿದ್ರೂ ನಾವು ನಮ್ಮ ಟೆಂಡರ್ನ ಅವ್ರಿಗೆ ಕೊಟ್ಟಿರ್ತಿದ್ವಿ. ನಿಮಗೆ ಟೆಂಡರ್ ಸಿಕ್ಕಿದ ಮೇಲೆ ಈ ಥರ ಗಿಫ್ಟ್ ಕೊಡೋದು ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಆದರೆ ನಮ್ಮದು ಕೆಲವು ಪ್ರಿನ್ಸಿಪಲ್ಸ್ ಇದೆ ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾವು ಇದನ್ನು ತೊಗೊಳಕ್ಕಾಗಲ್ಲ. ಓಕೆ, ಇಫ್ ಯು ಇನ್ಸಿಸ್ಟ್, ದುಡ್ಡನ್ನು ನಾನು ವಾಪಸ್ ತಗೋತೀನಿ. ಥ್ಯಾಂಕ್ ಯು. ತಗೋಪ್ಪ. ಈ ಟೆಂಡರ್ನ ನೀವು ನನಗೆ ಕೊಟ್ಟಿರೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಮುಂಚೆ ಒಂದು MOU ಮಾಡ್ಕೋಬೋದಲ್ಲ? ಶೋರ್ ಸರ್. ಫೈಲ್ ಕೊಡು. ಎಲ್ಲ ಸರಿ ಇದೆಯಾ? ಹಾಂ, ಎಲ್ಲ ಸರಿಯಾಗಿದೆ ಸರ್. ಆಲ್ ರೈಟ್. ಹಾಗಿದ್ರೆ ಸೈನ್ ಮಾಡ್ಬೋದಲ್ಲ? ಖಂಡಿತ. ಚಾಬ್ರಿ ಅವರು? ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಮಾವ, ಈಗ ತಾನೇ ನಾವು ಚಾಬ್ರಿ ಅವರು ಒಂದು MOUಗೆ ಸೈನ್ ಮಾಡಿದ್ವಿ. MOUನ? ಯಾವ ವಿಚಾರವಾಗಿ? ಅದೇಪ್ಪ, ನಮ್ಮ ಸಸ್ಯ ಸಂಜೀವಿನಿದು ಹೋಲ್ಸೇಲ್ ಏಜೆನ್ಸಿ ಟೆಂಡರ್ ಕರೆದಿದ್ವಲ್ಲ, ಅದು ಟೆಂಡರ್ನ ಚಾಬ್ರಿ ಅವ್ರಿಗೆ ಕೊಟ್ಟಿದ್ದೀವಿ. ಅದೇ ವಿಚಾರವಾಗಿ ನಾವು MOU ಮಾಡ್ಕೊಂಡ್ವಿ.
ಸರ್, ನಾನು ನಿಮ್ಮ ಹತ್ರನೂ ಮಾತಾಡಬೇಕಿತ್ತು. ಏನು ವಿಷಯ ಛಾಬ್ರಿ ಅವರೇ? ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು. ಪರವಾಗಿಲ್ಲ, ಹೇಳಿ ಏನು ಅಂತ. ಅದು ತಮಗೂ ಗೊತ್ತಿರೋ ವಿಚಾರನೇ. ಮೊನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಿಂಗಾ ಅವರಿಗೆ ಬಹುಮತ ಸಿಕ್ಕಿ ಮತ್ತೆ ಮುಖ್ಯಮಂತ್ರಿ ಆದರು. ನಾನು ಜನಹಿತ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದೆ, ಹಂಗಾಮಿ ಮುಖ್ಯಮಂತ್ರಿಯಾಗೂ ಕೆಲಸ ಮಾಡಿದೆ. ಆದರೆ ಈಗ ಪಕ್ಷಕ್ಕೆ ನಾನು ಏನೂ ಅಲ್ಲ. ನನಗೂ ಆ ವಿಚಾರ ಗೊತ್ತಾಯಿತು ಛಾಬ್ರಿ ಅವರೇ. ನಿಮ್ಮನ್ನು ಮತ್ತು ದೇವಯಾನಿಯವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿಲ್ವಂತೆ. ಟಿ ವಿಲಿ ನೋಡಿದೆ ಅದೆಲ್ಲ. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ನನಗಂತೂ ತುಂಬ ಅವಮಾನ ಆಗಿದೆ ಸರ್. ನಾನು ಭಿಂಗಾ ಅವ್ರಿಗೆ ಎಷ್ಟೆಲ್ಲ ಮಾಡಿದೆ, ಮಾರಲಿ, ಫೈನಾನ್ಷಿಯಲಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಬಂದೆ. ಅದಕ್ಕೆ ಅವರು ನನಗೆ ಕೊಟ್ಟು ಬಹುಮಾನ ಇದು. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಸರ್, ನಾನು ನಿಮ್ಮ ಪಕ್ಷಕ್ಕೆ ಫಂಡ್ ಮಾಡ್ತೀನಿ. ನನ್ನ ಜೊತೆ 100 ಜನ ಶ್ರೀಮಂತ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ನನಗೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಬಿಡಿ ಸಾಕು. ಯಾಕೆ ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವು ಈಗ ನಮ್ಮ ಪಕ್ಷಕ್ಕೆ ಸೇರಬೇಕು ಅನ್ನೋದ್ರ ಹಿಂದಿನ ಉದ್ದೇಶ ಏನು? ನಿಮ್ಮ ಪಕ್ಷಕ್ಕೆ ಒಳ್ಳೆಯ ಇಮೇಜ್ ಇದೆ, ನಿಮಗೂ ಒಳ್ಳೆಯ ಹೆಸರಿದೆ. ಅದಕ್ಕೆ ನಿಮ್ಮ ಪಕ್ಷದ ಜೊತೆ ಗುರುತಿಸ್ಕೋಬೇಕು ಅಂತ. ತುಂಬ ಸಂತೋಷ. ಆದರೆ ನಿಮ್ಮ ಉದ್ದೇಶ ಅಷ್ಟೇ ಆಗಿದ್ದಿದ್ರೆ ನಿಮ್ಮನ್ನು ಖಂಡಿತ ನಮ್ಮ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದೆ. ಆದರೆ ನಿಮ್ಮ ಉದ್ದೇಶ ಅದಲ್ಲ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಭಿಂಗಾ ಅವರಿಂದ ನಿಮ್ಗೆ ಅವಮಾನ ಆಗಿದೆ. ಅವರು ನಿಮ್ಮನ್ನು ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಅವ್ರ ವಿರುದ್ಧ ನೀವು ಸೇಡು ತೀರಿಸ್ಕೋಬೇಕು. ಅದಕ್ಕಾಗಿ ನಿಮಗೊಂದು ರಾಜಕೀಯ ವೇದಿಕೆ ಬೇಕಾಗಿದೆ. ಹಾಗಾಗಿ ನೀವು ನಮ್ಮ ಪಕ್ಷಕ್ಕೆ ಬರೋಕ್ಕೆ ಸಿದ್ಧರಾಗಿದ್ದೀರಾ ಅಲ್ವಾ? ನಿಜ ಸರ್, ಇದರಲ್ಲಿ ಮುಚ್ಚುಮರೆ ಏನಿದೆ? ಮೃಣಾಲಿನಿಯವರು ಇಲ್ಲೇ ಇದ್ದಾರೆ, ತಪ್ಪು ತಿಳ್ಕೊಬಾರ್ದು. ನನಗೆ ಭಿಂಗಾ ಅವ್ರ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತಾನೆ ಇರೋದು. ಅದ್ರಲ್ಲಿ ತಪ್ಪೇನಿದೆ ಸರ್? ರಾಜಕೀಯದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಸರ್, ಭಿಂಗಾ ಅವರು ತಮಗೂ ರಾಜಕೀಯ ಶತ್ರು, ಈಗ ನನಗೂ ಶತ್ರು. ಶತ್ರುವಿನ ಶತ್ರು ಪರಮ ಮಿತ್ರ ಅಂತಾರೆ ಸರ್. ಬರೋ ಎಲೆಕ್ಷನ್ನಲ್ಲಿ ತಮ್ಮ ಜನಬಲ, ನನ್ನ ಹಣಬಲ ಇದ್ದರೆ ಭಿಂಗಾ ಅವ್ರಿಗೆ ನೀವು ಸ್ಟ್ರಾಂಗ್ ಕಂಟೆಂಡರ್ ಆಗಿ ಎಲೆಕ್ಷನ್ ಗೆದ್ದೇ ಗೆಲ್ಬೋದು ಸರ್. ಭಿಂಗಾ ಅವ್ರಿಗೆ ಉಪಕಾರ ಸ್ಮರಣೆ ಅನ್ನೋದೇ ಇಲ್ಲ ಸರ್, ಅವ್ರು ಸೋಲ್ಬೇಕು. ಛಾಬ್ರಿ ಅವರೇ, ದಯವಿಟ್ಟು ತಪ್ಪು ತಿಳಿಬೇಡಿ. ಭಿಂಗಾ ಅವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ನನ್ನ ಪ್ರಕಾರ ನಿಮಗೂ ಭಿಂಗಾ ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನೀವು ಅನೇಕ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದೀರಾ ಭಿಂಗಾ ಅವರೇ ನಿಮ್ಮ ರಾಜಕೀಯ ಗುರು ಅಂತ. ಅಂಥ ರಾಜಕೀಯ ಗುರು ವಿರುದ್ಧ ನೀವು ಮೊನ್ನೆ ಚುನಾವಣೆಗೆ ನಿಂತ್ರಿ, ಸೋತ್ರಿ, ಅದು ಬೇರೆ ವಿಚಾರ. ಆದರೆ ಈಗ ನೀವು ಅವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್. ಇದೆಲ್ಲ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಅಲ್ವಾ ಸರ್? ಭಿಂಗಾ ಅವ್ರ ಹತ್ರ ನಾನು ಯಾವ ರೀತಿ ನಡ್ಕೊಂಡು, ರಾಜಾನಂದ ಸ್ವಾಮಿ ಅವ್ರ ಹತ್ರ ಭಿಂಗಾ ಅವರು ಅದೇ ರೀತಿ ತಾನೇ ನಡ್ಕೊಂಡಿದ್ದು. ಛಾಬ್ರಿ ಅವರೇ, ಅಲ್ಲಿಗೆ ನೀವು ಒಪ್ಕೋತಾ ಇದ್ದೀರಾ ನಿಮಗೂ ಮತ್ತು ಭಿಂಗಾ ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಇನ್ನೊಂದು ವಿಚಾರ, ನನ್ನ ಬಗ್ಗೆ ಮತ್ತು ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಎಷ್ಟು ತಿಳುವಳಿಕೆ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಬಗ್ಗೆ ನನಗೆ ಸಂಪೂರ್ಣ ತಿಳುವಳಿಕೆ ಇದೆ, ಸಂಪೂರ್ಣ ಮಾಹಿತಿ ಇದೆ. ನೀವು ರಾಜಕೀಯಕ್ಕೆ ಬರೋಕ್ಕೆ ಮುಂಚಿನ ನಿಮ್ಮ ಚಟುವಟಿಕೆಗಳೆಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಕೇವಲ 20 ವರ್ಷದ ಹಿಂದೆ ನೀವೊಬ್ಬ ಸ್ಮಾಲ್ ಟೈಮ್ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದಿರಿ. ಈ 20 ವರ್ಷಗಳಲ್ಲಿ ನೀವು ಕೋಟಿಗಳ ಮಾಲೀಕರಾಗಿದ್ದೀರಿ. ಈ ಹಣ ಎಲ್ಲ ಎಲ್ಲಿಂದ ಬಂತು ಅನ್ನೋ ವಿಚಾರ ನನಗೆ ಗೊತ್ತಿದೆ. ಕೆಲವು ವರ್ಷಗಳ ಹಿಂದೆ ರಾಣಾ ಅನ್ನೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಜೊತೆ ಸೇರಿಕೊಂಡು
ತಾವು ಪಬ್ಲಿಕ್ ಫಂಡ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ. ಅದರ ಕೇಸು ಇನ್ನೂ ನಡೀತಾ ಇದೆ. ನೀವೇ ಹೇಳಿದ ಹಾಗೆ ನಮ್ಮ ಪಕ್ಷಕ್ಕೆ ಒಳ್ಳೆಯ ಇಮೇಜ್ ಇದೆ. ಆ ಇಮೇಜನ್ನು ಕಾಪಾಡೋದು ನನ್ನ ಕರ್ತವ್ಯ. ನಿಮ್ಮನ್ನು ಸೇರಿಸ್ಕೊಂಡ್ರೆ ನಮ್ಮ ಪಕ್ಷದ ಇಮೇಜ್ ಹಾಳಾಗುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಕ್ಷಮಿಸಿ. ಓಕೆ ಸರ್, ನಾನಿನ್ನು ಬರ್ತೀನಿ. ಒಂದು ನಿಮಿಷ ಸರ್. ನೀವು ನಮ್ಮ ತಂದೆನ ಇಂಪ್ರೆಸ್ ಮಾಡಬೇಕು, ಅವ್ರ ಪಕ್ಷಕ್ಕೆ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮಗೆ ಆಫರ್ ಮಾಡಿದ್ರಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಅರ್ಥ ಆಯಿತು. ಈಗಲೂ ನಮ್ಮ ಟೆಂಡರ್ನ ನಿಮ್ಗೆ ಕೊಡೋದು ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ.